ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಇಟ್ಟಪ್ಪನಹಳ್ಳಿ ಗ್ರಾಮದ ರೈತನ ದಾಳಿಂಬೆ ತೋಟಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು, ರೈತ ಕಂಗಾಲು. ಚಿಕ್ಕಬಳ್ಳಾಪುರ ತಾಲೂಕು ಇಟ್ಟಪ್ಪನಹಳ್ಳಿ ಗ್ರಾಮದ ರೈತನ ದಾಳಿಂಬೆ ತೋಟಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು, ರೈತ ಮುರಳಿ ಆರೋಪ. ಯಾರೋ ಕಿಡಿಗೇಡಿಗಳು ಬೇಕು ಅಂತಾನೆ ಬೆಂಕಿ ಇಟ್ಟಿದ್ದಾರೆ ಎಂದು ಮುರಳಿ ಆರೋಪ ಮಾಡಿದ್ದಾರೆ. ದಾಳಿಂಬೆ ತೋಟವನ್ನು ಸುಮಾರು 1.5 ವರ್ಷದಿಂದ ಕಾಪಾಡಿಕೊಂಡು ಬಂದಿದ್ದೇವೆ. ಸಾವಿರಾರು ರೂಪಾಯಿ ಸಾಲ ಮಾಡಿ ಈ ದಾಳಿಂಬೆ ತೋಟವನ್ನು ಬೆಳೆಸಿದ್ದೇವೆ. ಆದರೆ ಕಿಡಿಗೇಡಿಗಳು ಈಗ ಬೆಂಕಿ ಇಟ್ಟಿದ್ದಾರೆಂದು, ಏನು ಮಾಡಬೇಕೆಂದು ತೋಚುತ್ತಿಲ್ಲ ಎಂದು ರೈತ ಮುರಳಿ ತನ್ನ ಅಳಲನ್ನು ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ. ಡ್ರಿಪ್ಪು ಪೈಪು ಕೂಡ ಸುಟ್ಟು ಹೋಗಿದೆ ಎಂದು ಆರೋಪವನ್ನು ಮಾಡಿದ್ದಾರೆ. ಇಟ್ಟಪ್ಪನಹಳ್ಳಿ ಚಿಕ್ಕಬಳ್ಳಾಪುರ ಕಸಬಾ ಹೋಬಳಿ ಗ್ರಾಮ ನಮ್ಮದು, ಎಸ್ಗೋಲಹಳ್ಳಿ ಪಂಚಾಯಿತಿ. ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಿದ್ದೀವಿ. ಕಿಡಿಗೇಡಿಗಳು ನಿನ್ನೆ ಮಧ್ಯಾಹ್ನದಲ್ಲಿ ಯಾರೋ ಬೆಂಕಿ ಹಚ್ಚಿದ್ದಾರೆ ದಾಳಿಂಬೆ ತೋಟಕ್ಕೆ. ಇನ್ನೇನು ಫಸ್ಲಿಗೆ ಬಂದಿತ್ತು, ಫಸ್ಲಿಗೆ ಬಿಡಬೇಕಿತ್ತು. ಈಗ ಎಲ್ಲ ಕಟಾವು ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಅಂಥ ಸಂದರ್ಭದಲ್ಲಿ ನೋಡಿಕೊಂಡಿದ್ದು ಯಾರೋ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದಾರೆ. ಸುಮಾರು 2 ಎಕರೆ ಬೈಲಲ್ಲಿ ನಾವು ದಾಳಿಂಬೆ ಬೆಳೆದಿದ್ದೀವಿ. 1200ರಿಂದ 1300 ಗಿಡವರೆಗೂ ಇದ್ದಾವೆ. ಅದರಲ್ಲಿ ಸಂಪೂರ್ಣ ಆಲ್ಮೋಸ್ಟ್ 90 ಭಾಗದಷ್ಟು ಎಲ್ಲ ಸುಟ್ಟೋಗಿದ್ದಾವೆ. ಯಾರೋ ಉದ್ದೇಶಪೂರ್ವಕವಾಗಿ ಈ ಥರ ಎಲ್ಲ ಮಾಡಿದ್ದಾರೆ ಸರ್. ನೀವು ಇವಾಗ ಇದ್ರ ಮೇಲೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ ಸರ್, ಕೊಡೋಕ್ಕೆ ಮುಂಚೆ ಫಸ್ಟ್ ಎಲ್ಲ ಪರಿಶೀಲನೆ ಮಾಡಬೇಕಲ್ಲ. ಸುಮಾರು 1-1.5 ಲಕ್ಷ 2 ಲಕ್ಷದವರೆಗೂ ಡ್ರಿಪ್ ಐಟಮ್ಗಳು ಸಮೇತ ಸುಟ್ಟೋಗಿದೆ. ಯಾರೋ ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿ ಈ ಥರ ಬೆಂಕಿ ಹಚ್ಚಿದ್ರೇ ಕ್ಲೀನಾಗೆಲ್ಲ ಸುಟ್ಟೋಗುತ್ತೆ ಅಂತ ಹೇಳಿ ನೋಡಿ ಪ್ಲ್ಯಾನ್ ಮಾಡಿ. ಸರ್, ಇಲ್ಲೆಲ್ಲಾದರೂ CC ಕ್ಯಾಮ್ರಾ ಏನಾದರೂ ಇದೆಯಾ? ಇಲ್ಲ ಸರ್, ಎಲ್ಲ ಅಳವಡಿಸ್ಬೇಕಾಗಿತ್ತು. ಫೆನ್ಸಿಂಗ್ ಕಲ್ಲೆಲ್ಲ ಹೊಡೆದಿದ್ವಿ. ಇನ್ನೇನು ಅಳವಡಿಸೋಣ ಅನ್ನೋಷ್ಟು ಎಲ್ಲ, ಯಾಕಂದರೆ ಗೊತ್ತಿರುತ್ತಲ್ಲ ಅಕ್ಕಪಕ್ಕ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ ಎಕ್ಸಾಕ್ಟಾಗಿ. ಯಾರ ಮೇಲಾದರೂ ಅನುಮಾನ ಇದೆಯಾ ಸರ್ ಇದರಲ್ಲಿ? ಇಲ್ಲ ಸರ್, ಆ ಥರ ಯಾರ ಮೇಲೂ ಅನುಮಾನ ಪಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ರೈತರೇ ಇರ್ತಾರಲ್ಲ, ಹಂಗಾಗಿ ಗೊತ್ತಾಗಲಿಲ್ಲ. ಅಲ್ಲ ಸರ್, ಯಾರಾದರೂ ನಿಮಗೆ ಈ ಘಟನೆ ಆಗೋಕೆ ಮುಂಚೆ ಇಲ್ಲ ಸರ್ ಆ ಥರ. ಅಲ್ಲ, ಇಲ್ಲಿ ಯಾರಾದರೂ ನಿಮ್ಗೆ ಗೊತ್ತಿಲ್ದಿರಾ ಹೋರಾಡೋರು ಇಂಥವ್ರು ಯಾರಾದರೂ ಈ ಕಡೆ ಕಾಣಿಸ್ಕೊಂಡು? ಇಲ್ಲ ಸರ್, ಆ ಥರ ಯಾರಿಗೂ ಗೊತ್ತಾಗಲಿಲ್ಲ. ಆ ಥರ ಆಯಿತು. ಈಗ ಹೆಂಗಾರೆ ಕಂಪ್ಲೇಂಟ್ ಮಾಡ್ತೀರಾ? ಹೌದು, ಪಕ್ಕದಲ್ಲಿ ಸೊಂಪಿದೆ, ಸೊಂಪು ಪೇಪರ್ ಸಹ ಸುಟ್ಟೋಗಿದೆ ಎಲ್ಲ. ಸುಮಾರು ಪೈಪ್ಲೈನ್ ಎಲ್ಲ ನಷ್ಟ ಆಗಿದೆ ಸರ್, ತುಂಬಾ ನಷ್ಟ ಆಗಿದೆ. ಇಲ್ಲಿವರೆಗೂ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಇದ್ರ ಮೇಲೆ? ಸರ್, ಸುಮಾರು ಅಂತಂದರೆ ಒಂದೊಂದು ಗಿಡಕ್ಕೆ 500ರಿಂದ 1000 ರೂಪಾಯಿವರೆಗೂ ಒಂದೊಂದು ಗಿಡಕ್ಕೆ ಖರ್ಚು ಬರುತ್ತೆ ಸರ್. ಟೋಟಲ್ ಅಂದರೆ ಸಣ್ಣ ಗಿಡನೇ ನಾವು 100 ರೂಪಾಯಿ 150 ರೂಪಾಯಿ ಹಂಗೆ ತರಿಸ್ಕೊಂಡಿರ್ತೀವಿ ನರ್ಸರಿಗಳಿಂದ. ಸೊ 2 ವರ್ಷದಿಂದ ಪೋಷಣೆ ಮಾಡಿರಿ ಸರ್. ಈಗ 1 ವರ್ಷ 18 ತಿಂಗಳಾಗಿದೆ ಸರ್. 1.5 ವರ್ಷ ನಾವು ಪೋಷಣೆ ಮಾಡಿದ್ದೀವಿ. ಈಗ ಕ್ರಾಪಿಗೆ ಬಿಟ್ಟರೆ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು 6 ತಿಂಗಳಷ್ಟು ಇದಿರುತ್ತೆ. ಸೊ ಹಂಗಾಗಿ ಸಂಪೂರ್ಣವಾಗಿ ಸುಟ್ಟೋಗಿದೆ ಗಿಡ. ನೆಕ್ಸ್ಟ್ ಏನಕ್ಕೂ ಬರೋದಿಲ್ಲ ನೋಡಿ, ಎಲ್ಲ ಪುಡಿ ಎಲೆ ಎಲ್ಲ ಪುಡಿಯಾಗಿ ಉದುರ್ತಾ ಇದೆ. ಓಕೆ. ಸುಮ್ಮನೆ ಸಿಗರ್ಸಿಗೆ ಹೋಗಿದ್ರೆ ಆಗ್ತಾಯಿಲ್ಲ అంటే ఇట్లా అంతే నేను చేస్తాను ల్యాండ్ ರೋಷಿಕಂತ ಅದು ಕೊಟ್ಟಿತ್ತು. ನೆರವು ಇದೆಯಲ್ಲ, ಅದು ಏನಾದರೂ ಗಮನಕ್ಕೆ ತಂದಿದ್ದೀರಾ ನೀವು? ಇಲ್ಲ ಸರ್, ಸಂಬಂಧಪಟ್ಟ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯವ್ರಿಗೂ ನಾವು ಮಾಹಿತಿ ತಿಳಿಸ್ತೀವಿ. ಯಾಕಂದರೆ ನಾವು ಎಲ್ಲ ವಿಡಿಯೋ ಎಲ್ಲ ಮಾಡಿಸಿದ್ದೀವಿ. ಫಸ್ಟು ಹೋಗಿ ಅಧಿಕಾರಿಗಳನ್ನ ಭೇಟಿ ಆಗಬೇಕು. ಯಾಕಂದರೆ ಅವ್ರು ಬಂದರೆ ಇಲ್ಲಿ ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿ ಸರ್ಕಾರದಿಂದ ನೆರವು ಇದೆ ರೈತ. ಹೌದು ಸರ್. ನಾವಿನ್ನೂ ಯಾರನ್ನೂ ಮಾತಾಡಿಲ್ಲ. ಒಂದ್ಸರಿ ಅವ್ರನ್ನೂ ಕರ್ಕೊಂಬಂದು ಸ್ಥಳ ಪರಿಶೀಲನೆ ಎಲ್ಲ ಮಾಡಿಸಿ ಮುಂದಿನ ಕ್ರಮ ಯಾವ ಥರ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕು, ಸ್ಟೇಷನ್ಗೆ ಹೋಗ್ಬೇಕೀಗ. ಫಸ್ಟು ಏನೇನು ಅಂತ ವಿಚಾರ ತಿಳ್ಕೊಂಡು ತದನಂತರ ನಾವು ಕಂಪ್ಲೇಂಟ್ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಸರ್. ದಾಳಿಂಬೆ ತೋಟಕ್ಕೆ ಏನಾದರೂ ಬ್ಯಾಂಕ್ ಇದೆ ಸಾಲ ತೊಗೊಂಡಿದ್ದೀರಾ? ಹೌದು ಸರ್, PLD ಬ್ಯಾಂಕಲ್ಲಿ ನಾವು ಲೋನು ಮಾಡಿಸಿದ್ದೀವಿ. ಎಷ್ಟು ಎಲ್ಲ ತೊಗೊಂಡಿದ್ದೀವಿ ಸರ್. ಅಲ್ಲಿ 5 ಲಕ್ಷದವರೆಗೂ ತೊಗೊಂಡಿದ್ದೀವಿ ಸರ್, ನೆರವು ಪಡ್ಕೊಂಡಿದ್ದೀವಿ. ಸೊ ಅದು ಇದೇ ತೋಟದ ಮೇಲೆ ನೆರವು? ಹೌದು ಸರ್, ನಮ್ಮ ತಾಯಿ ಹೆಸರಲ್ಲೇ ತೊಗೊಂಡಿರೋದು. ಈ ಜಮೀನು ಇರೋದು ಸಹ ನಮ್ಮ ಸರ್ವೆ ನಂಬರ್ ಇದು ಸರ್. ಸರ್ವೆ ನಂಬರ್ 18 ಇದು. ಹೌದು ಸರ್. ಯಾರ ಹೆಸರು? ತಾಯಿ ಹೆಸರಲ್ಲಿ, ನಮ್ಮ ತಾಯಿ ಮನೋರಮ್ಮ ಅಂತ ಅವ್ರ ಹೆಸರಲ್ಲೇ ಇರೋದು ಸರ್.
ದಾಳಿಂಬೆ ತೋಟದಲ್ಲಿ ಸುಮಾರು 1.5 ವರ್ಷ ಕಾಲ ಪೋಷಣೆ ಮಾಡಿದಂತಹ ದಾಳಿಂಬೆ ಗಿಡಗಳು ಹೂವು ಕಾಯಿ ಬಿಡುವಂಥ ಸಮಯದಲ್ಲಿ ಬೆಂಕಿ ಇಟ್ಟಿದ್ದಾರೆಂದು ರೈತ ಕಂಗಾಲಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಸಿಗಲಿಲ್ಲವೆಂದು ರೈತ ಕಂಗಾಲು. ವರದಿ ಅರಕೆರೆ ಮುನರಾಜ್, ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್, ಚಿಕ್ಕಬಳ್ಳಾಪುರ.